ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಗಿಡಗಳು ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಮೈಕ್ರೋಬ್ಸ್ಗಳು ಕಾರಣ ಅಂತ ನಮಗೆಲ್ರಿಗೂ ಗೊತ್ತು. ಅಂದರೆ ಮಣ್ಣು ಫಲವತ್ತಾಗಿರಲಿಕ್ಕೆ, ಆ ಮಣ್ಣು ಫಲವತ್ತಾಗಿ ಯಾವಾಗಲೂ ಇರಲಿಕ್ಕೆ ನಾವು ಒಂದು ಫರ್ಟಿಲೈಸರ್ನ ಮಾಡಿ ಹಾಕ್ಬೋದು. ಅಂದರೆ ಯಾವಾಗಲೂ ಫರ್ಟಿಲೈಸರ್ನ ಹಾಕ್ತಾ ಇರ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ಫರ್ಟಿಲೈಸರ್ನ ಹೇಳ್ತೀನಿ. ಮತ್ತು ಅವು ಆ ಮೈಕ್ರೋಬ್ಸ್ಗಳು ಹೆಚ್ಚೆಚ್ಚು ಉತ್ಪತ್ತಿ ಆಗಲಿಕ್ಕೆ ಮಣ್ಣಲ್ಲಿ ಅಥವಾ ಪಾಟಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ನಾವು ನೆಲದಲ್ಲಿ ನೆಟ್ಟಾಗ ಗಿಡಗಳು ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಹೂಗಳು ಬರುತ್ತೆ. ಕಾರಣ ಇಷ್ಟೇ, ಅಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ನಾವು ಫರ್ಟಿಲೈಸರ್ನ ಹಾಕದೇ ಹೋದರೂ ಕೂಡ ಅವು ತುಂಬ ಚೆನ್ನಾಗಿ ಮೈಕ್ರೋಬ್ಸ್ಗಳು ಕೆಲಸ ಮಾಡುತ್ತೆ. ನಾವು ಅದಕ್ಕೆ ಒಂದಷ್ಟು ಸ್ವಲ್ಪ ನಾವು ಮಾಡಿಕೊಟ್ರೂ ಸಾಕಾಗತ್ತೆ. ಅದು ಯಾಕೆ, ಏನು ಮತ್ತು ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇವತ್ತು ಫರ್ಟಿಲೈಸರ್ನೂ ಮಾಡಿ ತೋರಿಸ್ತೀನಿ. ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ವಿಡಿಯೋಸ್ ನಿಮಗೆ ಬೇಗ ತಲುಪತ್ತೆ. ಬನ್ನಿ ನೋಡೋಣ. ನನ್ನ ದಾಸವಾಳ ಗಿಡ ಇದು ನೆಲದಲ್ಲಿರೋದು ನಾನು ಇದುವರೆಗೂ ನಿಮಗೆ ತೋರಿಸಿಲ್ಲ ಅನ್ಕೋತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಒಂದಷ್ಟು ಗಿಡಗಳು ಇದೆ ಇಲ್ಲಿ, ನಾನು ಅದಕ್ಕೆ ಕೇರಿಂಗ್ ಏನೂ ಮಾಡಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. ಕಾರಣ ಇಷ್ಟೇ, ನಾವು ಅದಕ್ಕೆ ವರ್ಷಕ್ಕೆ ಒಂದು ಸಾರಿ ಮಣ್ಣನ್ನು ಮತ್ತು ಹೊಸ ಮಣ್ಣನ್ನು ಮತ್ತು ಗೊಬ್ಬರವನ್ನು ಹಾಕಿಕೊಟ್ರೆ ಸಾಕಾಗತ್ತೆ. ನೆಲದಲ್ಲಿ ವಿಶಾಲವಾದ ಜಾಗ ಇರುತ್ತೆ ಮತ್ತು ಅವು ಬೇರು ಆಳವಾಗಿ ಹೋಗುತ್ತೆ. ಹಾಗಾಗಿ ನಾವು ಪಾಟಲ್ಲಿ ನೆಟ್ಟಾಗ ಅಲ್ಲಿ ಸೀಮಿತವಾಗಿ ಮಣ್ಣಿರುತ್ತೆ, ಗೊಬ್ಬರ ನಾವು ಹಾಕ್ತಾನೇ ಇರಬೇಕಾಗತ್ತೆ. ಮತ್ತು ಅಲ್ಲಿ ಮೈಕ್ರೋಬ್ಸ್ಗಳು ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಯಾಕಂದರೆ ಆ ಪಾಟ್ ಒಳಗಡೆ ಮೈಕ್ರೋಬ್ಸ್ಗಳು ಆಗಲಿಕ್ಕೆ ನಾವು ಅದಕ್ಕೆ ಏನಾದರೂ ಹಾಕಲೇಬೇಕಾಗತ್ತೆ. ಆದರೆ ಭೂಮಿಯಲ್ಲಿ ಹಾಗಲ್ಲ, ಮೈಕ್ರೋಬ್ಸ್ಗಳು ಕೆಳಗಿಂದ ಮೇಲೆ ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ಮಲ್ಚಿಂಗ್ ಮಾಡಿ ಏನಾದರೂ ಮಾಡ್ತಾ ಇದ್ದರೆ ಅಲ್ಲಿ ಮೈಕ್ರೋಬ್ಸ್ಗಳು ಉತ್ಪತ್ತಿಯಾಗತ್ತೆ. ಆ ಮೈಕ್ರೋಬ್ಸ್ಗಳಲ್ಲಿ ನಾವು ಹಾಕಿರುವಂಥ ಗೊಬ್ಬರವನ್ನು ಆ ಗಿಡಗಳಿಗೆ ತಲುಪುವಂತೆ ಮಾಡಲಿಕ್ಕೆ ಆ ಮೈಕ್ರೋಬ್ಸ್ಗಳು ಕಾರಣ ಆಗತ್ತೆ. ಹಾಗಾಗಿ ನಾವು ಹಾಕಿರುವಂಥ ಯಾವುದೇ ಗೊಬ್ಬರ ಆದರೂ ಅದು ವಿಭಜನೆಯಾಗಿ ಗಿಡಗಳಿಗೆ ತಲುಪಲಿಕ್ಕೆ ಮೈಕ್ರೋಬ್ಸ್ಗಳು ಬೇಕೇ ಬೇಕು. ಆ ಮೈಕ್ರೋಬ್ಸ್ಗಳು ಹೆಚ್ಚಾಗಲಿಕ್ಕೆ ನಾವು ಫರ್ಟಿಲೈಸರ್ನ ಹಾಕ್ತಾ ಇರಬೇಕಾಗತ್ತೆ. ನಾವು ಹಾಕುವಂಥ ಲಿಕ್ವಿಡ್ ಫರ್ಟಿಲೈಸರ್ ಎಲ್ಲವೂ ಸಾಮಾನ್ಯವಾಗಿ ಮೈಕ್ರೋಬ್ಸ್ಗಳನ್ನ ಹೆಚ್ಚು ಮಾಡುತ್ತೆ. ಆದರೆ ನಾವು ಆ ಮೈಕ್ರೋಬ್ಸ್ಗಳು ಅಲ್ಲೇ ಇರುವಂತೆ ಮಾಡಲಿಕ್ಕೆ ಒಂದಷ್ಟು ಪ್ರೊಸೀಜರನ್ನು ಮಾಡಬೇಕಾಗತ್ತೆ. ಏನೇನು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ, ಇದು ಎರಡು ಕಲರ್ ಆಗಿದೆ ಒಂದೇ ಗಿಡದಲ್ಲಿ. ಇಷ್ಟು ಚೆನ್ನಾಗಿ ಬಂದಿದೆ. ನಾನು ನೆಲದಲ್ಲಿ ಯಾವುದೇ ರೀತಿಯ ಆರೈಕೆಗಳನ್ನು ಮಾಡಿರಲಿಲ್ಲ. ಈಗ ನಮ್ಮನೆಯವರು ಅಲ್ಲಿ ತುಂಬ ಕಳೆಗಳಾಗಿತ್ತು, ಹೂವಾಗ್ತಾ ಇದೆ ಅಂತ ನೀರು ಹಾಕೋಕ್ಕೆ ಆಗಲ್ಲ ಅಂತದಕ್ಕೆ ಸ್ವಲ್ಪ ಕಳೆಗಳನ್ನೆಲ್ಲ ಕಿತ್ತು ಮಲ್ಚಿಂಗ್ ಮಾಡಿ ಕೊಟ್ಟಿದ್ದಾರೆ. ಮಲ್ಚಿಂಗ್ ಯಾಕೆ ಮಾಡಬೇಕು ಅಂದರೆ, ಮಲ್ಚಿಂಗ್ ಮಾಡೋದ್ರಿಂದ ಅಲ್ಲಿ ತೇವಾಂಶ ಉಳಿಯುತ್ತೆ. ತೇವಾಂಶ ಇದ್ದಾಗ ಮಾತ್ರ ಮೈಕ್ರೋಬ್ಸ್ಗಳು ಜೀವಂತವಾಗಿರಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಾವುದೇ ಜೀವಿ ಆದರೂ ಆ ತೇವಾಂಶದಲ್ಲಿ ಹೆಚ್ಚು ಜೀವಂತವಾಗಿರುತ್ತೆ. ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳೋದ್ರಿಂದ ಅಲ್ಲಿ ಆ ಭೂಮಿ ಕಾಯತ್ತೆ, ಅಂದರೆ ಭೂಮಿಗೂ ಕೂಡ ಶಾಖ ಆಗತ್ತೆ. ಆ ಭೂಮಿಯಲ್ಲಿರುವಂಥ ಮೈಕ್ರೋಬ್ಸ್ಗಳು ಹಗಲಲ್ಲೆಲ್ಲ ಮೇಲ್ ಬರುತ್ತೆ. ಮೇಲ್ ಬಂದಾಗ ನೋಡಿ, ಈ ರೀತಿ ಮಲ್ಚಿಂಗ್ ಮಾಡದೇ ಹೋದರೆ ಆ ಮೈಕ್ರೋಬ್ಸ್ಗಳು ಸತ್ತೋಗುತ್ತೆ. ಅಂದರೆ ಅಲ್ಲಿ ಜೀವಾಣುಗಳು ಇರಲಿಕ್ಕೆ ತೇವಾಂಶ ಇರಲೇಬೇಕು. ಆ ತೇವಾಂಶ ಉಳಿಲಿಕ್ಕೆ ನಾವು ಏನಾದರೂ ಮಲ್ಚಿಂಗ್ ಮಾಡಲೇಬೇಕಾಗತ್ತೆ. ಮಲ್ಚಿಂಗ್ ಮಾಡೋದ್ರಿಂದ ಅದನ್ನು ತಡಿಬೋದು, ಅಂದರೆ ಅದು ಸಾಯೋದನ್ನು ತಪ್ಪಿಸ್ಬೋದು, ಅದನ್ನು ಹೆಚ್ಚು ಮಾಡ್ಬೋದು. ಮತ್ತು ತೇವಾಂಶ ಯಾವಾಗಲೂ ಇರುವಂತೆ ನೋಡ್ಕೋಬೇಕು. ಅದಕ್ಕಾಗಿ ನಾವು ದಿನ ಗಿಡಗಳಿಗೆ ನೀರನ್ನು ಹಾಕ್ತಾ ಇರಬೇಕು. ಮತ್ತೊಂದು, ನಾವು ಈ ಒಣಗಿದ ಎಲೆಗಳು ಅಥವಾ ಈ ಕೃಷಿ ತ್ಯಾಜ್ಯ ಅಥವಾ ಈ ಕಿಚನ್ ವೇಸ್ಟು ಇದನ್ನೆಲ್ಲ ನಾವು ಗಿಡದ ಬುಡಕ್ಕೆ ಹಾಕೋದ್ರಿಂದ ಅಲ್ಲಿ ಹೊಸದಾಗಿ ಮೈಕ್ರೋಬ್ಸ್ಗಳು ಉತ್ಪತ್ತಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವನ್ನೆಲ್ಲ ನಾವು ಗಿಡಗಳಿಗೆ ಹಾಕ್ತಾ ಇದ್ದರೆ ಮತ್ತೆ ಹಾಕ್ತಾ ಇದ್ದರೆ ಅಲ್ಲಿ ಮೈಕ್ರೋಬ್ಸ್ಗಳು ಹೆಚ್ಚು ಉತ್ಪತ್ತಿ ಆಗತ್ತೆ. ಆಗ ಅಲ್ಲಿರುವಂಥ ಮೈಕ್ರೋಬ್ಸ್ಗಳು ಹೆಚ್ಚು ವಿಭಜನೆಯಾಗತ್ತೆ ಮತ್ತು ಮೈಕ್ರೋಬ್ಸ್ಗಳು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಲಿಕ್ವಿಡ್ಗಳನ್ನು ನಾವು ಆಗಾಗ ಹಾಕ್ತಾ ಇರ್ಬೋದು. ಮನೆಯಲ್ಲೇ ಇರುವಂಥ ಒಂದು ಲಿಕ್ವಿಡನ್ನು ಮಾಡಿ ತೋರಿಸ್ತೀನಿ. ನಾವು ಎಸೆದು ಬಿಡ್ತೀವಿ ಎಷ್ಟೋ ಒಂದು ಕಿಚನಲ್ಲಿ ಇರುವಂಥ ಪದಾರ್ಥಗಳನ್ನು, ಅದನ್ನು ನಾವು ದಿನ ಗಿಡಗಳಿಗೆ ಹಾಕ್ಬೋದು. ಅದರಲ್ಲಿ ಒಂದು ಅಂದರೆ ಅಕ್ಕಿ ತೊಳೆದ ನೀರು. ಅಕ್ಕಿ ತೊಳೆದ ನೀರಲ್ಲಿ ತುಂಬ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಅದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಆ
ಬ್ಯಾಕ್ಟೀರಿಯಾಗಳು ಅಲ್ಲಿ ಮಣ್ಣಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಹೆಚ್ಚಾಗತ್ತೆ. ಹಾಗಾಗಿ ಈ ಅಕ್ಕಿ ತೊಳೆದ ನೀರು ಬೆಸ್ಟ್ ಸ್ಟೋರ್ಸ್ ಅಂತಲೇ ಹೇಳ್ಬೋದು. ನಾವು ಇದನ್ನು ಹಾಗೆ ಸಿಂಕಿಗೆ ಎಸೆಯೋ ಬದಲು ನಮ್ಮ ಗಿಡಗಳಿಗೆ ದಿನ ಒಂದೊಂದು ಗಿಡಗಳಿಗೆ ಕೂಡ ನಾವು ಇದನ್ನು ಹಾಕ್ಬೋದು. ಈ ರೀತಿ ಅದನ್ನು ಪರ್ಮೆಂಟೇಷನ್ ಮಾಡಿ ಹಾಕೋದ್ರಿಂದ ಮತ್ತಷ್ಟು ಗಿಡಗಳಿಗೆ ಹೆಲ್ಪ್ ಆಗುತ್ತೆ, ಅಂದರೆ ಹೆಚ್ಚು ಉತ್ಪತ್ತಿ ಆಗತ್ತೆ. ನಾವು ಹಾಗೆ ಹಾಕೋದಕ್ಕಿಂತ ಅದನ್ನು ಒಂದಿನ ಹಾಗೆ ಇಟ್ಟು ಮತ್ತೆ ನೋಡಿ, ಇದು ಹುಳಿ ಮಜ್ಜಿಗೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ತುಂಬ ಚೆನ್ನಾಗಿರುತ್ತೆ. ಅದು ಬ್ಯಾಡ್ ಅಂದರೆ ಆಗುವಂಥ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ನೋಡಿ, ನಾನು ಇದನ್ನು 2 ದಿವಸ ಹಾಗೆ ಇಟ್ಟಿದ್ದೆ. ಅಲ್ಲಿ ನೋಡಿ ಒಳಗಡೆ ಬೂಸ್ಟ್ ಥರ ಬಂದಿದೆ. ಅದು ಒಳ್ಳೆಯ ಬ್ಯಾಕ್ಟೀರಿಯಾ. ಅದನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಅಲ್ಲಿರುವಂಥ ಮೈಕ್ರೋಬ್ಸ್ಗಳೆಲ್ಲ ಹೆಚ್ಚಾಗತ್ತೆ. ಹಾಗಾಗಿ ಅದನ್ನು ಕೂಡ ತೊಗೋತೀನಿ. 1 ಲೀಟ್ರ್ ಅಕ್ಕಿ ತೊಳೆದ ನೀರು, 1 ಲೋಟ ಆಗುವಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. ಮಜ್ಜಿಗೆ ತುಂಬ ಒಳ್ಳೆಯದು ನಮ್ಮ ಗಿಡಗಳಿಗೆ. ಅದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಅಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು, ಅಂದರೆ ಬೇರುಗಳಿಗೆಲ್ಲ ಹಾನಿ ಮಾಡುವಂಥ ಬ್ಯಾಕ್ಟೀರಿಯಾವನ್ನೆಲ್ಲ ಈ ಮಜ್ಜಿಗೆಯಲ್ಲಿರುವಂಥ ಬ್ಯಾಕ್ಟೀರಿಯಾ ಸಾಯಿಸುತ್ತೆ. ಹಾಗಾಗಿ ಇದು ಕೀಟನಾಶಕ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗೆ ನಾವು ಇದನ್ನೆಲ್ಲ ಹಾಕಿ ಪರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕು. ಅದಕ್ಕೆ ನಾವು ಬೆಲ್ಲವನ್ನು ತಗೋಬೇಕು. ಈ ಬೆಲ್ಲ ಇಲ್ಲಿರುವಂಥ ಎಲ್ಲ ಜೀವಿಗಳಿಗೂ ಒಂದು ಆಹಾರವಾಗಿ ಕೂಡ ಕೆಲಸ ಮಾಡುತ್ತೆ. ಮತ್ತು ಅದರಲ್ಲಿರುವಂಥ ಕಬ್ಬಿಣಾಂಶ, ಬೆಲ್ಲದಲ್ಲಿ ಕಬ್ಬಿಣಾಂಶ ಇರುತ್ತೆ. ಮತ್ತು ಅದರಲ್ಲಿ ಕೂಡ ಒಂದಷ್ಟು ಬ್ಯಾಕ್ಟೀರಿಯಾಗಳು, ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಅದೆಲ್ಲ ಸೇರಿ ನಮ್ಮ ಈ ಫರ್ಟಿಲೈಸರನ್ನು, ಅಂದರೆ ಈ ಲಿಕ್ವಿಡನ್ನು ಪರಿಪೂರ್ಣವಾಗಿ ಮಾಡುತ್ತೆ. ಹಾಗೆ ನಾವು ಇದನ್ನು 3 ದಿವಸ 4 ದಿವಸ ಹಾಗೆ ಇಟ್ಬಿಡಬೇಕು. ನಾನಿಲ್ಲಿ 3ನೇ ತೊಗೋತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಬೆಲ್ಲ ನಿಮಗೆ ಯಾವುದೇ ಬೆಲ್ಲ ಬೇಕಾದರೂ ತೊಗೊಳ್ಳಿ. ಒಬ್ಬರು ಆರ್ಗ್ಯಾನಿಕ್ ಆಗಿದ್ದರೆ ಒಳ್ಳೆಯದು. ಆರ್ಗ್ಯಾನಿಕ್ ಹುಡಿ ಬೆಲ್ಲ ಇದೆ, ಅದನ್ನು ಹಾಕ್ಬೋದು ಅಂತ ಕೇಳಿದರೆ ಅದನ್ನು ಹಾಕಿ ನೀವು. ಇದು ಒಂದು ರೀತಿಯ ಮೇಲೆ ಹೊದಿ ಥರ ಆಗುತ್ತೆ. ಆಗ ಅದು ಒಳ್ಳೆಯದಾಗಿ ರೆಡಿಯಾಗಿದೆ ಅಂತ ಅರ್ಥ. ನಾನು ಮಜ್ಜಿಗೆಯಲ್ಲಿ ತೋರಿಸಿದ್ದೀನಲ್ಲ, ಅದೇ ರೀತಿ ಹೊದಿ ಆಗತ್ತೆ. ಆಗ ಅದು ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಹಾಗಾಗಿ ನಮಗೆ ಈ ಬೇಸಿಗೆ ಕಾಲದಲ್ಲೆಲ್ಲ 3 ದಿವಸ ಇಟ್ಟರೆ ತುಂಬ ಚೆನ್ನಾಗಿ ಮೈಕ್ರೋಬ್ಸ್ಗಳು ಹೆಚ್ಚಾಗತ್ತೆ. ಅದೇ ನೀವು ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ದಿವಸ 7 ದಿವಸ ಹೀಗೆಲ್ಲ ಇಟ್ಟು ನಿಮ್ಮ ಗಿಡಗಳಿಗೆ ಹಾಕ್ಬೋದು. ಇದು ತುಂಬ ಈಸಿ. ನೀವು ರಾತ್ರಿ ಅಕ್ಕಿ ತೊಳೆದ ನೀರನ್ನು ಇಡೋದು, ಬೆಲ್ಲ ಹಾಕೋದು, ಹಾಗೆ ಒಂದು ಕಡೆ ಇಟ್ಬಿಡೋದು. ನೋಡಿ, ನಾನಿಲ್ಲಿ 4 ದಿವಸ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಆಗಿದೆ ಅಂತ. ಈ ರೀತಿ ಆಗಬೇಕು. ಇಲ್ಲಿ ಒಳ್ಳೆಯ ಶಿಲೀಂಧ್ರಗಳು ಉತ್ಪತ್ತಿ ಆಗಿರುತ್ತೆ, ನೋಡ್ಬೋದು ಇಲ್ಲಿ. ಈ ರೀತಿ ಶಿಲೀಂಧ್ರಗಳು ಉತ್ಪತ್ತಿ ಆದ ಈ ಫರ್ಟಿಲೈಸರನ್ನು ನಾವು ಹಾಕಿದಾಗ ಗಿಡಗಳು ಚೆನ್ನಾಗಿ ಬರುತ್ತೆ. ಅಲ್ಲಿ ಮೈಕ್ರೋಬ್ಸ್ಗಳು ಹೆಚ್ಚಾಗತ್ತೆ. ಮತ್ತೆ ಹಾಕೋದ್ರಿಂದ ಒಂದಷ್ಟು ಇರುತ್ತೆ. ಮತ್ತು ನಾವು ಮಲ್ಚಿಂಗ್ ಮಾಡೋದು, ಮತ್ತೆ ಅದಕ್ಕೆ ಒಣಗಿದ ಎಲೆಗಳು, ಹಸಿ ತರಕಾರಿಗಳನ್ನು ಹಸಿತಾಗಿ ಹಾಕಬೇಡಿ. ಎಲ್ಲ ಕಿಚನ್ ವೇಸ್ಟನ್ನೆಲ್ಲ ಹಾಕೋದ್ರಿಂದ ಮತ್ತೆ ಹೆಚ್ಚು ಆಗತ್ತೆ. ಹಾಗೆ ನೋಡಿ, ಇದನ್ನು ನಾನು 1 ಲೀಟ್ರ್ ಇದೆಯಲ್ಲ, ಅದಕ್ಕೆ 10 ಲೀಟ್ರ್ ನೀರಿಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡ್ಬೋದು, ಮತ್ತಷ್ಟು ನೀರನ್ನು ಮಿಕ್ಸ್ ಮಾಡ್ಕೋತೀನಿ. 1:10 ರೇಷಿಯೋದಲ್ಲಿ ನಾವು ಇದನ್ನು ಹಾಕಬೇಕಾಗತ್ತೆ. ಯಾಕಂದರೆ ಇದು ತುಂಬ ಒಂದು ಪವರ್ಫುಲ್ ಆಗಿರುವಂಥ ಲಿಕ್ವಿಡ್ ಆಗಿದೆ. ಹಾಗಾಗಿ ಇದನ್ನು ನೀವು ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು. ಸಣ್ಣ ಸಸಿಗೆ ಹಾಕಬೇಡಿ, ಈಗ ತಾನೇ ಇಟ್ಟಿರುವಂಥ ಗಿಡಗಳಿಗೆ ಹಾಕಬೇಡಿ. ಮತ್ತು ನೀವು ಇದನ್ನು ಇಂಡೋರ್ ಪ್ಲ್ಯಾಂಟ್ಗಳಿಗೂ ಹಾಕ್ಬೋದು. ದಾಸವಾಳ, ಮಲ್ಲಿಗೆ, ಗುಲಾಬಿ ಗಿಡಕ್ಕಂತೂ ತುಂಬ ಒಳ್ಳೆಯ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ದಾಸವಾಳ ಗಿಡ ಮೊಗ್ಗು ಉದುರೋದನ್ನೆಲ್ಲ ತಪ್ಪಿಸುತ್ತೆ. ಅವೆಲ್ಲ ಒಂದು ರೀತಿ ಶಿಲೀಂಧ್ರದಿಂದ ಆಗುವಂಥದ್ದು. ಮತ್ತು ಫರ್ಟಿಲೈಸರ್ ಕಡಿಮೆ ಆದರೂ ಕೂಡ ಆಗತ್ತೆ. ಹಾಗೆ ಗಿಡ ಚಿಗುರು ಬಂದೇ ಇಲ್ಲ ಅನ್ನೋವಾಗ ನೀವು ಇದನ್ನು 8 ದಿವಸಕ್ಕೆ ಒಂದು ಸಾರಿ ಹಾಕ್ತಾ ಬನ್ನಿ. ಆಗ ನಿಮ್ಮ ಗಿಡಗಳು ಹೆಚ್ಚು ಚೆನ್ನಾಗಿ ಬರುತ್ತೆ. ಮತ್ತು ತರಕಾರಿ ಗಿಡಗಳಿಗೆ ಹಾಕೋದ್ರಿಂದ ಈ ಮೊಗ್ಗು ಉದುರೋದು, ಎಲೆ ಮುರುಟು ರೋಗ ಇದನ್ನೆಲ್ಲ ತಪ್ಪಿಸುತ್ತೆ ಈ ಮಜ್ಜಿಗೆ ಮತ್ತು ಅಕ್ಕಿ ತೊಳೆದ ನೀರು, ಬೆಲ್ಲ ಎಲ್ಲ. ಹಾಗೆ ನೋಡಿ, ಗುಲಾಬಿ ಗಿಡದಲ್ಲಿ ಈ ಟೈಮಲ್ಲಿ ಸ್ವಲ್ಪನೂ ಚಿಗುರು ಬಂದೇ ಇಲ್ಲ. ಯಾಕಂದರೆ ನಾನು ತುಂಬ ದಿನ ಆಯಿತು ಫರ್ಟಿಲೈಸರ್ನ ಕೂಡ ಹಾಕಿರಲಿಲ್ಲ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ, ಚಿಗುರು ಬರ್ತಾಯಿದೆ. ದಾಸವಾಳ ಗಿಡ ಕೂಡ ಈಗ ಇದಕ್ಕೆ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸೇವಂತಿಗೆ ಇನ್ಮೇಲೆ ನಾನು ಆರೈಕೆಗಳನ್ನು ಮಾಡಬೇಕು. ತುಂಬ ಚಿಕ್ಕದಾಗಿದೆ, ಅದನ್ನು ದೊಡ್ಡ ಆಗಲಿಕ್ಕೆ ಈ ರೀತಿ ಫರ್ಟಿಲೈಸರ್ಗಳನ್ನೆಲ್ಲ ಮಾಡಿ ಹಾಕಬೇಕಾಗತ್ತೆ. ಮತ್ತು ಇದಕ್ಕೆ ಪೆಸ್ಟಿಸೈಡನ್ನು ಹಾಕಬೇಕು. ಮತ್ತು ಪಿಂಚಿಂಗ್ ಮಾಡ್ತೀನಿ, ಈ ಸೇವಂತಿಗೆ ಗಿಡಗಳನ್ನೆಲ್ಲ ಪಿಂಚಿಂಗ್ ಮಾಡ್ತೀನಿ. ಅದು ಮಾಡಿದ ಮೇಲೆ ಈ ರೀತಿ ಹಾಕಿದಾಗ ಗಿಡ ಚೆನ್ನಾಗಿ ಬರುತ್ತೆ.
ಹಾಗೆ ಮಳೆ ಬಂದರೂ ಕೂಡ ಹಾಕ್ಬೋದಾ ಅಂತ ಕೇಳ್ಬೋದು ನೀವು. ಮಳೆ ಬಂದರೆ ದಿನಕ್ಕೆ ಒಂದೇ ಮಳೆ ಬರ್ತಾ ಇದೆ ಅನ್ನುವಾಗ ಸ್ವಲ್ಪ ಸ್ವಲ್ಪ ಹಾಕಿ ಪರವಾಗಿಲ್ಲ. ಆದರೆ ತುಂಬ ದಿನವಿಡೀ ಮಳೆ ಬರ್ತಾ ಇದೆ ಅನ್ನೋವಾಗ ಯಾವುದೇ ಲಿಕ್ವಿಡ್ಗಳನ್ನು ಕೂಡ ನಾವು ಹಾಕೋದು ಬೇಡ. ಈ ದಿನ ನೀವು ಯಾವುದೇ ನೀರನ್ನು ಹಾಕದೆ ಈ ಫರ್ಟಿಲೈಸರನ್ನು ಹಾಕ್ಬೋದು. ಮತ್ತು ನೀವು ಬೆಳಗ್ಗಿನ ಹೊತ್ತು ಅಥವಾ ಸಂಜೆ ಹೊತ್ತು ಹಾಕಿದರೆ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ.